Habibi, come to Dubai. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾನ್ ಡೈರೀಸ್. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೇನೆ. ರೆಡಿ ಮಾಡೋದಂದರೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೆನ್ನೆ ನಾನು ಅದೇ ಪುಲಾವ್ ಮಾಡಿದ್ದೆ ನೋಡಿ, ಸೊ ಅದಾಗಿದೆ. ಆದರೆ ಇವಾಗ ಟೀ ಮಾಡ್ತಿದ್ದೇನೆ. ಹಾಗೆ ಮಗಳಿಗೆ ಹಾಲನ್ನು ಮಾಡ್ತಿದ್ದೇನೆ, ಬಿಸಿ ಮಾಡ್ತಿದ್ದೇನೆ. ಹಾಯ್ ಹಾಯ್, ಸೇ ಗುಡ್ ಮಾರ್ನಿಂಗ್. ಇವಳು ನಾನು ಒಂದು ಕೆಲಸ ಮಾಡಿದರೆ ನನಗೆ 10 ಕೆಲಸ ಮಾಡಿ ಇಡ್ತಾಳೆ ಅಲ್ಲಿ ರೆಡಿ. ಏನಾದರೂ ಒಂದು ಉಪದ್ರ ಮಾಡ್ತಾ ಇರ್ತಾಳೆ ನೋಡಿ ಆಗ. ಸೊ ನಮ್ಮ ಟೀ ರೆಡಿ ಆಗ್ತಾ ಉಂಟು. ಸೊ ಇಲ್ಲಿ ಟೀ ರೆಡಿ ಆಗ್ತಾ ಉಂಟು. ಇಲ್ಲಿ ಇನ್ನೊಂದು ಹಾಲಿಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಇದು ರೆಡಿ ಆದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಇವಳಲ್ಲಿ ಕಪ್ ಇಟ್ಕೊಂಡು ರೆಡಿ ಇದ್ದಾಳೆ ನೋಡಿ. Okay. What you want? Cha. I know cha. You want cha? Cha. No, you drink milk. Chocolate? Chocolate milk? No. Chocolate milk in the evening. Now only milk. No. ನೋಡಿ, ಅವಳಿಗೆ ಚಾಕ್ಲೇಟ್ ಮಿಲ್ಕ್ ಬೇಕಂತೆ. ಅವಳಿಗೆ ಫ್ರಿಡ್ಜ್ ಓಪನ್ ಮಾಡಿ ಯಾವುದು ಚಾಕ್ಲೇಟ್ ಮಿಲ್ಕಲ್ಲಿ ಎಂತ ಹಾಕಬೇಕಂತ ಸಹ ಗೊತ್ತುಂಟು. ವಾಟ್ ಚಾಕ್ಲೇಟ್ ಮಿಲ್ಕ್ ನೋಡಿ. ಅವಳಿಗೆ ಚಾಕ್ಲೇಟ್ ಮಿಲ್ಕ್ ಬೇಕಂತ ಹೇಳಿ ಚಾಕ್ಲೇಟ್ ಸಿರಪ್ ಎಲ್ಲ ತೆಗೆದಿದ್ದಾಳೆ. ಚಾಕ್ಲೇಟ್ ಮಿಲ್ಕ್ ಇಸ್ ನಾಟ್ ನೌ, ಸಂಜೆ ಈವ್ನಿಂಗ್. ಓಕೆ. ಸೊ ಟೀ ಎಲ್ಲ ರೆಡಿಯಾಗಿದೆ. ಇನ್ನು ನೋಡಿ, ಹಾಲು ಬಿಸಿ ಉಂಟಂತೆ ಹೇಳಿ ಸ್ಪೂನಲ್ಲಿ ಫೂ ಮಾಡಿ ಕುಡಿತಿದ್ದಾಳೆ. ಇಲ್ಲಿ ಇನ್ನೊಂದು ಮಿಲ್ಕ್, ಇನ್ನೊಂದು ಪುಲಾವ್ ಇಲ್ಲೇ ಉಂಟು. ಈಟ್. ಈಟ್ ಇಟ್. ಈಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನು ಕೆಲಸ ಮಾಡಲಿಕ್ಕೆ ಕೂತ್ಕೊಂಡೆ. ಆದರೆ ನನ್ನ ಮಗಳನ್ನು ನೋಡ್ಬೋದು ನೀವು, ಇಡೀ ಹೊತ್ತು ನನ್ನೊಟ್ಟಿಗೆ ಇರ್ತಾಳೆ, ನೇತಾಡ್ಕೊಂಡಿರ್ತಾಳೆ. ಪಾಪ ಅವಳಿಗೂ ಬೋರ್ ಆಗುತ್ತೆ, ಯಾಕಂದರೆ ಇಲ್ಲಿ ಯಾರೂ ಇರಲ್ಲ ಆಟಾಡೋಕ್ಕೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ವಾ, ಸೊ ನಾವಿಬ್ಬರೇ ಇರ್ತೀವಿ. ಸೊ ಅವಳನ್ನು ಇಟ್ಕೊಂಡೇ ಕೆಲಸ ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ವಿತ್ ಇನು. ನೋಡಿ ಸರ್ಕಸ್ ಮಾಡೋದು ನೋಡಿ. ಬಿದ್ದರೆ ಹಾಂ. ಸೊ ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಯಿತು. ಊಟಕ್ಕೆ ರೆಡಿ ಮಾಡುವ ಅಂತ. ಇಶಿನ ಬಾಬಾ, ಪುಲಾವ್ ಮಾಡಿದ್ದುಂಟಲ್ಲ, ಅದೇ ಪುಲಾವನ್ನೇ ತಿನ್ನೋದು. ಮತ್ತು ನಿನ್ನದು ಸ್ವಲ್ಪ ಎಗ್ ಕರಿ ಉಂಟು, ಅದನ್ನು ಸಹ ತೆಗ್ದಿದ್ದೇನೆ. ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದೊಂದು ಟಾಯ್ಸ್ ಇಟ್ಕೊಂಡು ನೋಡಿ ಎಲ್ಲ ಕಡೆ ಹೋಗೋದು. ಇಲ್ಲಿ ಕಿಚನ್ ಇದು, ನಾನು ಅದಕ್ಕೆ ಡೋರ್ ಲಾಕ್ ಮಾಡೋದು ನೋಡಿ. ಎಲ್ಲ ಐಟಮ್ ಉಂಟಲ್ಲ ಹೀಗೆ ತೆಗಿತಾಳೆ. ಎಲ್ಲ ಹೊರಗಿರ್ತದೆ, ಅದು ಹಾಲಲ್ಲಿ ಇರ್ತದೆ ಹೊರಗೆ. ಅದಕ್ಕೆ ನಾನು ಕಿಚನ್ ಸಹ ಲಾಕ್ ಮಾಡೋದು, ಮತ್ತು ಈವನ್ ಬೆಡ್ರೂಮ್ ಸಹ ಲಾಕ್ ಮಾಡೋದು. ಅಲ್ಲಿ ಸಹ ಹೋಗಿ ಇದ್ದ ಕ್ರೀಮ್, ಲಿಪ್ಸ್ಟಿಕ್, ಅದು ಇದು ಎಲ್ಲ ತೆಗೆದಿಡ್ತಾಳೆ. ಎಲ್ಲಿ ಇಡೋದು, ಬೇರೆ ಎಲ್ಲಿ ಜಾಗ ಎಲ್ಲ ಇಡಲಿಕ್ಕೆ, ಎಲ್ಲ ಮೇಲೆ ಇಟ್ಟರೆ ನನಗೆ ಗೊತ್ತಿಲ್ಲ ಎಂತ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಲಾಕ್ ಮಾಡಿ ಇಡೋದು. ಯಾಕಂದರೆ ಮೇಲೆಲ್ಲ ಹತ್ತುತ್ತಾಳೆ ಅವಳು, ಚೇರೆಲ್ಲ ಇಟ್ಕೊಂಡು. ಇಲ್ಲಾದರೂ ಬಿದ್ದರೆ ಎಂತಾದ್ರೂ ಆದರೆ ಇಡೀ ಹೊತ್ತು ಅವಳ ಹಿಂದೆ ನಿಲ್ಲಿಕ್ಕಾಗೋದಿಲ್ಲಲ್ಲ, ನನಗೆ ಸಹ ಕೆಲಸ ಇರ್ತದೆ. ಸೊ ಹಾಲಲ್ಲಿದ್ದರೆ ನೋಡಿಕೊಂಡು ಇರ್ತೇನೆ. ಅದಕ್ಕೆ ನೋಡಿ, ಇಲ್ಲಿ ಆಮ್ಲೆಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ನಮ್ಮದು ಪುಲಾವ್ ಬಿಸಿ ಆಗ್ತಾ ಉಂಟು.
ಇದು ನಾನು ಮೊಟ್ಟೆ ಇಡ್ಲಿಕ್ಕಂತ ಈ ಟ್ರೇ ತಂದಿದ್ದು. ಇದು ಆ್ಯಕ್ಚುಲಿ ನಾನು ಮಂಗಳೂರಿಂದನೇ ತಗೊಂಡಿದ್ದು, ಸಿಟಿ ಸೆಂಟರಲ್ಲಿ ಹೋಮ್ ಸೆಂಟರಿಂದ ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಈ ಟ್ರೇ. ಇದರಲ್ಲಿ ಒಂದು ಟ್ರೇಯಲ್ಲಿ 12 ಎಗ್ಸ್ ಇಡ್ಬೋದು, 12 ಮೊಟ್ಟೆ ಇಡ್ಬೋದು ಇದರಲ್ಲಿ. ಇಂಥದ್ದು ನನ್ನ ಹತ್ರ 2 ಬಾಕ್ಸ್ ಇದೆ. ಇದು ಒಂದಕ್ಕೆ 249. ಚೆನ್ನಾಗಿದೆ. ಇದರ ಒಂದ್ರ ಮೇಲೆ ಒಂದು ಇನ್ನೊಂದು ಬಾಕ್ಸ್ ಇಡ್ಬೋದು ಇದರಲ್ಲಿ. ಸೊ ನಿಮಗೆ ಯಾರಿಗಾದರೂ ಈ ಬಾಕ್ಸ್ ಬೇಕಿದ್ದರೆ ನೀವು ಸಿಟಿ ಸೆಂಟರಿನ ಹೋಮ್ ಸೆಂಟರಿಗೆ ಹೋಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ. ನಾವಿಬ್ಬರು ಜೊತೆಗೆ ಊಟ ಮಾಡೋದು. ಅವಳಿಗೆ ಬಾಯಿಗೆ ಕೊಡುವಾಗಲೇ ನಾನು ಸಹ ಊಟ ಮಾಡೋದು. ಯಾಕಂದರೆ ನನಗೆ ಬರೀ 1 ಅವರ್ ಲಂಚ್ ಬ್ರೇಕ್ ಇರೋದು. ಸೊ 1 to 2 1 ಗಂಟೆಗೆ ಎದ್ದು ಎಲ್ಲ ಬಿಸಿ ಮಾಡಿ ಎಲ್ಲ ಆಗುವಾಗ 1:15 ಹಾಗೆ ಆಗುತ್ತೆ. ಮತ್ತು ಊಟ ಎಲ್ಲ ಆಗುವಾಗ ಅಟ್ಲೀಸ್ಟ್ ಒಂದು 1:45 ಆದರೂ ಆಗುತ್ತೆ. ಆಮೇಲೆ ಪಾತ್ರೆ ಎಲ್ಲ ತೊಳೆದು ಮತ್ತೆ ಕೆಲಸ ಮಾಡೋಕ್ಕೆ ಕೂತ್ಕೊಳ್ಬೇಕು. ಸೊ 1 ಗಂಟೆ ಒಳಗೆ ಆಗಬೇಕಲ್ವಾ, ಹಾಗೆ ಜೊತೆಗೇ ಊಟ ಮಾಡೋದಿಬ್ಬರು. ಸೊ ಇವಾಗ ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಇವಾಗ ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ನೀನು ಇವಾಗ ಮಲಗಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ನಾನು ಮಲಗಿಸ್ಬೇಕಂತಿಲ್ಲ, ಅವಳಷ್ಟಕ್ಕೆ ಮಲಗ್ಕೊಳ್ತಾಳೆ. ಅವಳಿಗೆ ಅವಳ ಡಾಲ್ ಕೊಟ್ಟರಾಯಿತು. ಮತ್ತು ಫ್ಯಾನೆಲ್ಲ ಆನ್ ಮಾಡಿ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿ ಸ್ವಲ್ಪ ಕಿಸ್ಸೆಲ್ಲ ಕೊಟ್ಟು ಬಂದರೆ ಅವಳಷ್ಟಕ್ಕೆ ಅವಳು ಮಲ್ಕೊಳ್ತಾಳೆ. ಇವಾಗ ಮನೆ ನೋಡಿ ಫುಲ್ ಅವಳೆಲ್ಲ ಕಡೆ ಟಾಯ್ಸ್ ಹಾಕಿ ಇಟ್ಟಿದ್ದಾಳೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಕಿಚನಲ್ಲಿ ಕೂಡ ಇದೆ. ಇದು ಕ್ಲೀನ್ ಮಾಡಿ ಆದಮೇಲೆ ಅವಳು ಮಲಗಿದಾಗಲೇ ಎಲ್ಲ ಕ್ಲೀನ್ ಮಾಡೋಕ್ಕಾಗೋದು. ಸೊ ಇದು ಏನದು ಟಾಯ್ ಆರ್ಗನೈಸರ್. ಇದರಲ್ಲಿ ಅವಳ ಎಲ್ಲ ಟಾಯ್ಸನ್ನು ಹಾಕಿಡ್ತೇನೆ ನಾನು. ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು. ಇಲ್ಲೊಂದು ವೆಬ್ಸೈಟ್ ಇದೆ UAEಯಲ್ಲಿ, ನೂನ್ ಅಂತ ಹೇಳಿ, ಅದರಿಂದ ತರಿಸಿದ್ದು ನಾನು. ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಯಾರಿಗಾದರೂ ಇದು ಬೇಕಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಈಗ ಕ್ಲೀನಿಂಗ್ ಎಲ್ಲ ಆಗಿ ಬಂದು ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಕೆಲವರು ಅಂದ್ಕೊಂಡಿರ್ಬೋದು, ಅಂದರೆ ನಾವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದರೆ ಒಂದು ಸೈಡಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಅಡುಗೆ ಮಾಡೋದು, ಇನ್ನೊಂದು ಸೈಡಲ್ಲಿ ಕ್ಲೀನಿಂಗ್ ಮಾಡೋದು ಎಲ್ಲ ಆಗ್ತದೆ ಅಂತ. ಬಟ್ ನಮಗೆ ಟೈಮ್ ಟು ಟೈಮ್ ಕೆಲಸ ಸಹ ಆಗಬೇಕು. ಹಾಗೆ ಅಡುಗೆ ಎಲ್ಲ ಇದರಲ್ಲಿ ಆಗೋದಿಲ್ಲ, ಈವನ್ ಕ್ಲೀನಿಂಗ್ ಎಲ್ಲ. ಇದು ಬರೀ 1 ಅವರ್ ಲಂಚ್ ಬ್ರೇಕ್ ಗ್ಯಾಪಲ್ಲಿ ಎಷ್ಟು ಆಗ್ತಿದೆ ನೋಡಿ, ಅಷ್ಟು ಮಾತ್ರ ಮಾಡೋದು. ಮತ್ತು ಬೇರೆ ಗುಡಿಸಿ ಒರೆಸೋದು ಮತ್ತು ಕುಕ್ಕಿಂಗ್ ಎಲ್ಲ ಸಂಜೆ 5:30 ನಂತರ ಎಲ್ಲ ಮಾಡೋದಂದರೆ. ಸೊ ಹಾಗೆ ಇವಾಗ ಬ್ಯಾಕ್ ಟು ವರ್ಕ್. ಇವಾಗ ಟೈಮ್ ಇಲ್ಲಿ 4:30 ಆಯಿತು. ಏನು ಎದ್ಲು ಇವಾಗ. ಅವಳು ನಾರ್ಮಲಿ 2:33 ಆಗುವಾಗ ಮಲಗೋದು. 4:35ವರೆಗೆ ಹಾಗೆ ಮಲಗ್ತಾಳೆ. ಇವತ್ತು 4:30ಗೆ ಎದ್ದಿದ್ದಾಳೆ. ಸೊ ಅವಳು ಎದ್ದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿಯಾಗಿರ್ತಾಳೆ. ಸೊ ಅವಳು ಎದ್ದಾದಮೇಲೆ ಅವಳನ್ನು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಸ್ನ್ಯಾಕ್ಸ್ ಕೊಡ್ತೀನಿ. ಸ್ನ್ಯಾಕ್ಸ್ ತಿಂತ ಅವಳು ಒಂದು 2 ಗಂಟೆ TV ನೋಡ್ತಾಳೆ. ಯಾಕಂದರೆ ಅವಳು ಇಡೀ ದಿನ ನೋಡಲ್ಲ, ನಾನು ಅವಳಿಗೆ ಇಡೀ ದಿನ TV ಹಾಕಲ್ಲ, ಹೀಗೆ ಆಟ ಆಡ್ಕೊಂಡೆಲ್ಲ ಇರ್ತಾಳೆ. ಹಾಗಾಗಿ ಸಂಜೆ ಒಂದು 2 ಗಂಟೆ TV ನೋಡ್ತಾಳೆ ಅವಳು. ಸೊ ಹೀಗೆ ನಮ್ಮ ಫುಲ್ ಡೇ ರುಟೀನ್ ಹೋಗುತ್ತೆ. ಇವಾಗ ನಾನು ನಿಮ್ಮ ಜೊತೆಗೆ ಒಂದು ಸ್ನ್ಯಾಕ್ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಸಂಜೆಗೆ ಇವಾಗ ಸ್ನ್ಯಾಕ್ ಮಾಡ್ತಿದ್ದೀನಿ. ಇದಕ್ಕೆ ನಾನು ಬ್ರೆಡ್ ತಗೊಂಡಿದ್ದೀನಿ. ನಾನಿಲ್ಲಿ ಬ್ರೌನ್ ಬ್ರೆಡ್ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಮಿಲ್ಕ್ ಬ್ರೆಡ್ಡು ತಗೊಳ್ಬೋದು. ಇದನ್ನು ಹೀಗೆ ಮಧ್ಯದಲ್ಲಿ ಒಂದು ಪೀಸನ್ನು ಕಟ್ ಮಾಡ್ತಿದ್ದೀನಿ. ಹಾಗೆ ಒಂದು ಬೌಲಲ್ಲಿ 2 ಮೊಟ್ಟೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಅರಿಶಿನ ಪುಡಿಯನ್ನು ಹಾಕಿದ್ದೇನೆ. ನಾರ್ಮಲಿ ನಾವು ಆಮ್ಲೆಟ್ ಹೇಗೆ ಮಾಡ್ತೇವೆ ನೋಡಿ, ಹಾಗೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆಯನ್ನು ಗ್ರೀಸ್ ಮಾಡಬೇಕು. ಇವಾಗ ಒಂದು ಬ್ರೆಡ್ ಸ್ಲೈಸನ್ನು ಇದ್ರ ಮೇಲಿಟ್ಟು ಅದಕ್ಕೆ ಮೊಟ್ಟೆದು ಮಿಕ್ಸರ್ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ಫಸ್ಟ್ ಹಾಕಬೇಕು. ಆಮೇಲೆ ನಾವು ಕಟ್ ಮಾಡಿಟ್ಟ ಈರುಳ್ಳಿ, ಟೊಮೆಟೊ ಹಾಗೆ ಕ್ಯಾರೆಟನ್ನು ಇದ್ರ ಮೇಲೆ ಸ್ವಲ್ಪನೇ ಹಾಕಬೇಕು. ಆಮೇಲೆ ಇದ್ರ ಮೇಲೆ ಒಂದು ಸ್ಲೈಸ್ ಚೀಸನ್ನು ಇಟ್ಟು ಆ ಕಟ್ ಮಾಡಿರೋ ಎಕ್ಸ್ಟ್ರಾ ಪೀಸ್ ಇದೆ ನೋಡಿ, ಅದನ್ನು ಇದ್ರ ಮೇಲೆ ಇಟ್ಟು ಕವರ್ ಮಾಡಿ ಒಂದು 2 ನಿಮಿಷ ಫ್ರೈ ಆಗಬೇಕಿದು. ಅದಾದಮೇಲೆ ಇದರ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಚ್ಚಿ ಅದನ್ನು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆಗಬೇಕದು.
ಸೊ ನಮ್ಮ ಈಸಿಯಾದ ಯಮ್ಮಿ ಸ್ನ್ಯಾಕ್ ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೂ ನಿಮ್ಮ ಮಕ್ಕಳು ವೆಜಿಟೇಬಲ್ಸು ತಿಂದಾಗುತ್ತೆ, ಯಾಕಂದರೆ ಅವರಿಗೆ ಇದರಲ್ಲಿ ವೆಜಿಟೇಬಲ್ಸ್ ಇರೋದೇ ಕಾಣಲ್ಲ. ಸೊ ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ.